ಚಳುವಳಿ ಕನ್ನಡ ಚಿಂತಕರಿಗಷ್ಟೇ ಸೀಮಿತವಾಯಿತು. ಚಳುವಳಿಯ ಶಕ್ತಿ ಹೆಚ್ಚಿಸಲು ಒಂದು ದೃಢವಾದ ಮತ್ತು ಶಕ್ತಿಯುತವಾದ ಧ್ವನಿಯೊಂದು ಬೇಕಿತ್ತು. ಸಾಮಾನ್ಯ ಜನರ ಬೆಂಬಲ ಗಳಿಸಲು ಅವರು ಪ್ರೀತಿಸುವ ಜನಪ್ರಿಯ ಮೊಗವೊಂದು ಬೇಕಿತ್ತು. ಆಗ ಹೋರಾಟಗಾರರ ಮನಸ್ಸಲ್ಲಿ ಮೂಡಿದ ವ್ಯಕ್ತಿ ವರನಟ ಡಾಕ್ಟರ್ ರಾಜ್ಕುಮಾರ್. ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ. 1960ರಲ್ಲೇ ಕನ್ನಡ ಸಿನಿಮಾಗಳ ಪರವಾಗಿ ಹೋರಾಟಕ್ಕಿಳಿದಿದ್ದ ರಾಜ್ ಅವರ ಕನ್ನಡ ಪ್ರೇಮ ಎಲ್ಲರಿಗೂ ತಿಳಿದಿತ್ತು. ದಿವಂಗತ ಪಾಟೀಲು ಪುಟ್ಟಪ್ಪ ಮತ್ತು ಚಿದಾನಂದ ಮೂರ್ತಿಯವರು ಗೋಕಾಕ್ ಚಳುವಳಿಗೆ ತಾವು ನಾಯಕತ್ವ ವಹಿಸಿಕೊಳ್ಳುವಂತೆ ರಾಜ್ ಬಳಿ ಮನವಿ ಮಾಡಿದರು. ಮೊದಲು ಇದಕ್ಕೆ ಹಿಂಜರಿದರು. ಕನ್ನಡ ತಾಯಿಯ ಸೇವೆಗೆ ಇದೊಂದು ಸುವರ್ಣಾವಕಾಶ ಎಂದು ತೀರ್ಮಾನಿಸಿ ಅವರು ಒಪ್ಪಿಕೊಂಡರು. ಕರ್ನಾಟಕದಲ್ಲಿ ಕನ್ನಡವನ್ನೇ ಮರೆತು ಹೋಗುವಂಥ ಪರಿಸ್ಥಿತಿಯನ್ನು ಅರಿತು ತಮ್ಮ ಕನ್ನಡ ಭಾಷೆಯ ಮೇಲಿರುವ ಅಪಾರವಾದ ಗೌರವ ಪ್ರೀತಿಯನ್ನು ಚಳುವಳಿಯ ಮೂಲಕ ದನಿಯಾಗಿಸಿದರು. ಕನ್ನಡ ನಾಡಲು